ಅಕ್ಕ ರತ್ನಕ್ಕ ನಿಂಗೊಂದು ವಿಚಾರ ಗೊತ್ತೇಕ? ಏನು? ಅತ್ತೆದು ಯಾರ ಜೊತೆ ಕಣೆ ಫೋನಲ್ಲಿ ಹೊಸಿ ಹೊತ್ಕೊಂಡು ಮಾತಾಡಕ್ಕಿಲ್ಲ. ನಾನೇ ನೋಡ್ತೀನಿ, ನಾನೇ ಸುಮಾರು ಸಹ ನೋಡೀನಿ. ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ಅಕ್ಕ, ಬೇರೆಯವ್ರ ಜೊತೆ ಅಂದ್ರೆ ಅಕ್ಕ ಮಾತಾಡ್ಬೇಕು ತಾನೆ. ರಾತ್ರಿ 10 ಗಂಟೆ 11 ಗಂಟೆ ಅಷ್ಟೊತ್ತಿನಲ್ಲಿ ಹೊಸಿ ಮಾತಾಡ್ತಿರಕ್ಕಿಲ್ಲ. ಏನು ಜಗಳ ಬಾಡ್ರಂಗೆ ಮಾತಾಡ್ತಾ ಇರ್ತದೆ. ಯಾರ ಜೊತೆ ನನಗೇನಕ್ಕ ಗೊತ್ತು? ಅತ್ತೆ ಮಾತಾಡ್ತಾ ಇರ್ತದೆ. ಅಲ್ಲ ಹೇಳಿದ್ರೆ ನೀನು ಪೂರ್ತಿ ಹೇಳ್ಬೇಕು. ಹಿಂಗೆ ಅರ್ಧಂಬರ್ಧ ಹೇಳಿದ್ರೆ ಅದಕ್ಕೆ ನಮ್ಗೆ ಕಂಡ್ರಾಯ್ತಿಲ್ಲ. ಯಾರ ಜೊತೆ ಮಾತಾಡ್ತಿದ್ವು ಅಂದ್ರೆ ಗೊತ್ತಿಲ್ಲ ಅಂತಿದಿ. 11 ಗಂಟೆ ರಾತ್ರಿ ಹೇಳಿ ಅಂತಿದಿ. ಯಾರ ಜೊತೆ ಮಾತಾಡ್ತಾಯಿತ್ತು ಅದನ್ನಾರು ಹೇಳ್ಬೇಕು ತಾನೆ. ಹೋಗಕ್ಕ, ನನಗೇನು ಗೊತ್ತು. ನಾನು ಬಾತ್ರೂಮ್ಗೆ ಹೋಗಂಗಾಯ್ತು, ಹೋಗೋದಂತ ಹೋದ್ನ. ಆಗ ಕೊಟ್ಟಿಗೆಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೆ. ಆಗ ನಾನೇನಾರು ಹೇಳ್ಬಿಟ್ರೆ ಬಂದು ಬೋದ್ಗಿದ್ದು ಬಿಡ್ತದೆ ಅಂದ್ಬಿಟ್ಟು ಏನು ಮಾತಾಡಲಿಲ್ಲ. ಯಾರ ಜೊತೆ ಮಾತಾಡ್ತಿದ್ದೆ ಏನು ಅಂದ್ಬಿಟ್ಟು ನಂಬರ್ ತಗೊಂಡು ನೋಡಂಬಿಟ್ಟು ಪೆದ್ದಿ ಹೆಂಗೆ ಹೇಳ್ತಾ ಕೂತಿದ್ದಿಲ್ಲ. ಅದಕ್ಕೆ ತಾನು ನಿನ್ನ ಪೆದ್ದಿ ಅಂತ ಅನ್ನೋದು. ಸುಮ್ಮನಿರೋ ಥರ ನೀನು ಬತ್ಬತ್ತ ನೀನು ಯಾಕಂಡೆ ಬುದ್ಧಿವಂತ ಐತೆ ಹೇಳಕತ್ತೆ ನೀನು. ಅಲ್ಲ ಅಷ್ಟೊಂಥರ ಮೊಬೈಲ್ ಇಟ್ಕೊಂಡು ರೀಲ್ಸ್ ಮಾಡ್ತೀನಿ ಅಂದ್ಕೊಂಡು ಅನ್ನ ಉಂಡೆ ಇಟ್ಟು ಉಂಡೆ ಸಾರು ಮಾಡಿದೆ ಅಗ್ರಂಗೆ ಹಾಕಿದೆ ಅಂತ ಎಲ್ಲನೂ ಹೇಳ್ತಾ ಇರ್ತಿದ್ದಿ. ಇದ್ದೊಂದು ಹಿಡ್ಕಿ ರೀಲ್ಸ್ ಮಾಡ್ಬಿಡ್ಬೇಕಾಗಿತ್ತಾನೆ. ಏನಾಯ್ತು ಅಂತ ಗೊತ್ತಾಗೋದು. ಅದು ಅತ್ತೆ ಗೊತ್ತಾಗಿ ಆಮೇಲೆ ಅದು ದೊಡ್ಡ ರಾಗ ಅಂತಾಗಿ ಅದು ಯಾವ ಹಣೆ ಬರೋವಕ್ಕ ಬಿಡು. ಇನ್ನೊಂದ್ಸಲ ಅತ್ತೆ ಮಾತಾಡ್ತಿರ್ತದಲ್ಲ ಆಗ ಹಿಡ್ಕೊತೀನಿ, ಕಂಡು ಹಿಡಿತೀನಿ ಬಿಡುವಾಗ. ಸತಿ ಮಾತಾಡಿದ್ರೆ ಕಂಡು ಹಿಡಿತೀನಿ. ಬಿಡಾಕಿಲ್ಲ ಕನಕ, ಕಂಡು ಹಿಡಿತೀನಿ. ಒಮ್ಮೆ ಕಂಡು ಹಿಡಿಯುವಂತೆ ಅಡುಗೆ ಮಾಡ್ಕೊಳ್ಳೋದು. ಅಲ್ಲ ಮಾತಾಡ್ತಾಳೆ. ಈಗ ಬಂದು ಹಂಗೆ ಹಿಂಗೆ ಅಂತ ವೀಡಿಯೋ ಮಾಡ್ಕೊತಾಳೆ. ಎಲ್ಲಾನು ರೀಲ್ಸ್ ಮಾಡ್ತೀನಿ ಅನ್ಕೊಂಡು ಫೋನ್ ಇಟ್ಕೊಂಡು ಎಲ್ಲ ಫೋನ್ಗಳಿಗೂ ಹೋಯ್ತದೆ. ಅತ್ತೆ ಮಾತಾಡೋದು ಇಟ್ಕೊಂಡು ಹಾಕ್ಬಿಟ್ಟಿದ್ರೆ ಆಯ್ತಿಲ್ವಾ? ಹೆಂಗು ಜನಗಳು ನೋಡ್ತಾ ಇಲ್ಲ, ವ್ಯೂಸ್ ಇಲ್ಲ ಅಂತಿದ್ದಿಲ್ಲ. ಒಳ್ಳೆ ವ್ಯೂಸ್ ಆಗೋದು, ಹೊಸ ಸುದ್ದಿಗಳು ಹಾಕೋದು. ನೀನು ಆಗ್ತಾನೆಯ ಸುಮ್ಮನಿದೆಯಲ್ಲ ನೀನು. ಅಕ್ಕ ಸುಮ್ ಕೂತ್ಕೋ. ಆಮೇಲೆ ಅತ್ತಿಗೆ ಗೊತ್ತಾಗ್ಬಿಟ್ಟು ಹೊಡೆಸ್ಕೋತ ಹೇಳ್ಕೊಡ್ತಾ ಇದ್ದೆ. ಫೇಮಸ್ ಆಗುವೆ. ಈಗೆಲ್ಲ ಹೊಸ ಫೇಮಸ್ ಆಗಿಲ್ವಂಗೆ ನೋಡೋದು ಸುಮ್ಮನಿರಕ್ಕ. ಒಂಥರ ಅವ್ರೆಕಾಯಿ ಗುಡ್ಡಿ ಹಾಕ ಕೂತಿದ್ರಲ್ಲ, ನಾಳೆ 3 ಮಡ್ದು ಬಿಟ್ಬಿಟ್ಟು ಏನಾದ್ರು ಕಂಡ್ರೆ ಒಂದ್ ಸ್ವಲ್ಪ ತಿನ್ಕೋಬೇಕು. ಏನ್ ಕಂಡ್ರುವೆ ತಿಂದು ನೀರು ಕುಡ್ಕೊಬಿಡ್ಬೇಕು, ಖಾಲಿ ಬೋಸಿ ಮಾಡ್ಬಿಡ್ಬೇಕು. ಹಂಗೆ ಯಾಕೆ ಬರ್ತತಿ ಒಮ್ಮೆ ಹಿಂಗೆ ಆಡ್ತಿದ್ದು. ಎಲ್ಲ ಮೊಮ್ಮಗಳು ಮದುವೆ ಬರ್ತಾಳಲ್ಲ, ಅದಕ್ಕೆ ಅವಳೆ ಸಾಕು ಹಿಟ್ಟು ಮಾಡೋದಿಲ್ಲ ಸುಟ್ಟು ಮಾಡೋಕ್ಕೆ. ಇವರೆಲ್ಲ ಯಾಕೇನೋ ಅವ್ಳು ಮಾಡಿ ಕೊಡ್ತಾಳಲ್ಲ. ಆಗ ಇವಮ್ಮ ನಮ್ಮ ಕಾಲದಕ್ಕೆ ಬಿದ್ದಿರ್ಬೇಕು. ಬೇಕೆ ಇಷ್ಟೊಂಥರ ಅವರೆಕಾಯಿ ಕುಂಬಡಿ ಕೂತಿದ್ರಿ, ನಾಳೆ ಕೊಯ್ತಿಲ್ವಾ? ಕುಮ್ಕಿರಮ್ಮ ಸರಿ 15 ಸಲ ಅಂತಿದ್ದೀರಮ್ಮ. ಅವರೆಕಾಯಿ ನಾಳೆ ಹಾಕಿಲ್ವ ಅಂತ ನಾಳೆಗೂ ಸಾರು ಮಾಡ್ತಿರೋ ಕುಮ್ಕಿರು. ಎರಡು ಹೊತ್ಕುವೆ ಒಂದೇ ಹೊತ್ತಿಗೆ ಮಾಡ್ಕೊಂಡು ತಿನ್ಕೊಳಕ್ಕಿಲ್ಲಕತ್ತೆ. ಗಳ್ಗಳ್ಗಂಬರ್ತಾ ಕೂತ್ಕೊಳ್ಳಾರ ಗಳ್ಗಳ್ಗುವೆ. ಮಾತಾಡ್ತಿದ್ದಿಲ್ಲ ನೀನು. ಏನೋ ನಿಂಗೆಲ್ಲ ಈಚೆಗೆ ಬಂದ್ಬಿಟ್ಟದ. ಉಣ್ಣಕ್ಕೆ ಒಣಗೆ ಹೋಗಿ ಸೇರಕ್ಕೆ ಅಲ್ವಾ? ಇಷ್ಟೊಂದ್ಸಲ ಜನಕ್ಕೆ ಬ್ಯಾಡ ಇಷ್ಟು ಕಾಯಿ ಏನು ಉಳಿ ಒಮ್ಮೆ ಹಂಗಡದು ಬತ್ತ ಅದೇ ಕಮ್ಮಿ ಗಡಿ ನೀನು. ಅಯ್ಯೋ ಏನು ಕಲ್ತಿದಾರೋ ಈ ಕಾಲದವರು. ಒಂದು ಮಾತನಾಗಿಲ್ಲ, ಒಂದು ಕತೆ ಅನ್ನಂಗಿಲ್ಲ, ತಿರಿಕೊಂಡು ಮಾತಾಡ್ತಾವೆ. ಅದೇನು ಕಲಿಸಿದವ ಅವ್ರ ಉದಿರ ಬುದ್ಧಿಯ. ಒಂದು ಕಿರಿಯವ್ರಿಗೆ ಒಂದು ಮರ್ಯಾದೆ ಕೊಡೋಕ್ಕಿಲ್ಲ. ಬರೀ ತಿರಿಕೊಂಡು ಮಾತಾಡೋದೆಯಾ. ಏನ ಎತ್ತಲಾನಿಕ್ಕಿಲ್ಲ. ಬಾಯಲ್ಲಿ ಬಂದಿದ್ದ ಬಾಯಲ್ಲಿ ಮಾತಾಡೋದೆಯಾ. ಥೂ ಎಂತ ಮಕ್ಕಳುಗಳು. ಅಮ್ಮ ಊಟ ಮಾಡಿದ್ಯಾ? ಈ ಊಟ ಮಾಡಿದ್ರೆ ಕೂತಿದ್ದಾನ ಅಮ್ಮಗೆಲ್ಲ BP ಜಾಸ್ತಿ ಆಗದೆ ಕತೆ. ಅಷ್ಟು ಚೆನ್ನಾಗಿರ್ತಿತ್ತು. ಇವಮ್ಮ ಕೈ ಅನ್ನೋದು ನೋಡಿದ್ರೆ ನಿಜವಾಗ್ಲೂ BP ಜಾಸ್ತಿ ಆಗದೆ. ಇವಮ್ಮನಿಗೆ ಥರ ಊಟ ಇಕ್ಕ ಹೊತ್ನಲ್ಲಿ ಸಾರ್ಗೆ ನೀರು ಉದು ಕೊಡು, ಸೆಪ್ಪೆ ಸಾರು ತಿನ್ಲಿ, BP ಎಲ್ಲ ಕಂಟ್ರೋಲ್ ಬರಲಿ. ಇವಮ್ಮದು ಏನು ಲೊಟ ಅನ್ಕೊಂಡು ತಳಿ ಏನೋ ಸೊಸೆರು ಮಾಡ್ತಾರೆ, ಇಸ್ಕೊಂಡು ಉಣ್ಕೊಂಡು ತಿನ್ಕೊಂಡು ಕೂತ್ಕೊಳ್ಳೋದಂತ ಅನ್ನೋಕ್ಕಿಲ್ಲ. ಹೋಗಲಿ ಪಕ್ಕದ ಮನೆ ಅಮ್ಮ ನೋಡೋಗಲಿ. ಕುಂಡ ಮುನ್ನ ಹೆಂಗೆ ಕೊಟ್ಟಿದ್ದ ಉಣ್ಕೊಂಡು ಹೆಂಗೆ ಕೂತಿದ್ದದು ನಿಮ್ಮಂಗೆ ಹೇಳೋದ ಯಾವ ಥರ ಇದಾಗದೆ ಗೊತ್ತಾ? ಅವಮ್ಮ ಒಂದು ಮಾತಾಡಕ್ಕೆ ಕತೆ ಹೇಳಕ್ಕಿಲ್ಲ. ಕೊಟ್ಟಿದ್ದ ಉಣ್ಕೊಂಡು ತಿನ್ಕೊಂಡು ನೆಮ್ಮದಿಯಾಗ ಅದೇ. ಇವಮ್ಮ ಯಾಕಂಗೆ ಹೇಳೋದಂತ ನಂಗೆ ಅರ್ಥ ಹೋಗೋದಿಲ್ಲ, ಕುಲನ್ನು ಹೋಗೋದಿಲ್ಲ. ಇವಮ್ಮಂಗೆ ಹಿಂಗೆ ಆಳ್ಳಿ ಸುಮ್ಕಿರು ಒಂದ್ಸಲ ರೀಲ್ಸ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡ್ಬಿಡ್ತೀನಿ. ಉಗಿಬೇಕು ಇವಮ್ಮನ್ನ ಊರಲ್ಲೆಲ್ಲ ಹಂಗೆ ಮಾಡ್ತೀನಿ. ಏನೋ ಗೊಣ ಅಂದಿರಿ ಅಪ್ಪ. ಏನಪ್ಪ ಇದು ಕಾಕ ಸಿಟ್ಕ ಬಂದ್ಬಿಟ್ಟಿದೆ. ತಗೋ ಅದಕ್ಕೆ ಸಾಲ ಕೇಳಿದ್ನ ಮದುವೆಗೆ ಅವ್ರು ಕೊಟ್ರು. ತಗೊಂಡೋಗಿ ಮಡ್ಗು ದುಡ್ಡ ನನ್ಗೆ ಕೊಟ್ಟೆ. ಹೋಗು ನೀವು ಅವನ ಕೈ ಕೊಡು ಹೋಗು. ಅಲ್ಲ ಈ ಚೌಡಿಕೆ ದುಡ್ಡು ತಂದು ಕೊಡ್ತಿದೀಯಾ? ಕಣ್ಣು ಕಣಕ್ಕಿಲ್ಲ ಏನಿಲ್ಲ. ಆಮೇಲೆ ಅತ್ತಗಿತ್ತಾಗ ಇಟ್ಬಿಟ್ಟು ಮದುವೆ ದುಡ್ಡ ಪರದಾಡಕ್ಕೆ ಮೊದಲೇ ಗಾದಿ ಹೇಳಿಲ್ವಾ? ಸಾಲ ತಂದ್ರಾಗಿ ಸಣ್ಣ ಬಿಸ್ಕೊಂಡು ಅಂತ ಗಾದಿ ಸಾಲ ತಂದು ದುಡ್ಡ ಉಸಾರ ಮಾಡಬೇಕು. ನಿಮ್ಮ ಅವ್ನ ಕರ್ದು ಕೊಡಪ್ಪ, ಕೊಡು ನಿಮ್ಮ ಅವ್ನ ಕರೆದು. ನೋಡು ಎಷ್ಟು ಬುದ್ಧಿ ಕಲ್ತಿದ್ದಾನು. ಎಷ್ಟು ಬುದ್ಧಿ ಕಲ್ತಿದ್ದಾನು ನೋಡು. ಈಗಲೇ ಸಾಲ ಫಲ ಮಾಡಂಗದ. ಎಡ್ತಿ ಮಾತ್ರ ಚಂದ ಮಡಿಕತ್ತಾನ ಮಾತ್ರ. ಏನಪ್ಪ ಏನು ಬೇಕಾದ್ರೆ ದುಡ್ಡುಕೋಬಾ ತಗೊಂಡು ಮಡ್ಗು. ದುಡ್ಡ ಹೆಂಗ್ ಇಸ್ಕೊಂಡಿಯಪ್ಪ? ಬಡ್ಡಿ ಹೆಂಗ್ ಮಾತಾಡ್ಕೊಂಡ? ಅದೇ ಕಣವ ಜಾಸ್ತಿ ದಿನ ಆದ್ರೆ ಬೇಕಾದ್ರೆ ಕೊಡಿವಂತ ಸೇರಿಸಿ 1 2 ತಿಂಗಳು 3 ತಿಂಗಳಿಗೆ ಏನು ಮಾಡಕ್ಕೆ ಬಡ್ಡಿ ಬೇಡ ಅಂದವ್ರೆ. ಯಾಕನಪ್ಪ ಕೊಟ್ಟಿರೋದೇ ಹೆಚ್ಚು ಅಂತಿದ್ರಲ್ಲಿ 2 ತಿಂಗಳು 3 ತಿಂಗಳು ಅಂದ್ಬಿಟ್ಟು ಮರ್ಯಾದೆ ಕಳ್ಕೊಂಡ್ರೆ ಚಂದವಾ? 1 ವರ್ಷಕ್ಕೆ ಇಸ್ಕೊಬಿಡಿ ಜೊತೆಗೆ ಒಂದು 50 ಪೈಸೆ 1 ರೂಪಾಯಿಲಿ
ಅವು ಬೇಡ ಸುಮ್ ಕೂತ್ವ ಸಾಲ ಬಡ್ಡಿ ಸಾಲವ ಆಮೇಲೆ ಬಡ್ಡಿ ಕೊಡ್ಬೋದ್ರೆ ಅಷ್ಟು ಹಂಗೆ ಉಳ್ಕೊತದೆ ಯಾವ್ದಾದ್ರು ಚೀಟಿ ಗಿಟಿ ಎತ್ತಿ ಕೊಡ್ಬಿಡಕಾಯ್ತದೆ ಅರ್ಜೆಂಟ್ ಇಸ್ಕೊಂಬಂದಿವಿ ಕತೆ ಸುಮ್ಮನೆ ಎಲ್ಲರೂ ಬಳಸ್ಕೊಳಕ್ಕೆ ಹೋಗ್ಬೇಡ ಆದಷ್ಟು ಬಳಸ್ಕೊ ಮುಡುಗು ನಿನ್ಗೆ ಏನು ಅರ್ಜೆಂಟ್ ಆಗಿದ್ರೆ ಏನಾದ್ರೆ ಬಳಸ್ಕೊ ಇಲ್ಲಾಂದ್ರೆ ಬೇಡ ಮದುವೆಲ್ಲ ಮುಗಿದ್ಮೇಲೆ ವಾಪಸ್ ಕೊಟ್ಬಿಡಕಾಯ್ತದೆ ಇದು ಕಣಪ್ಪ ಮಾತಂದ್ರೆ ಇದು ಕಲ್ತ್ಕೊಳ್ಳಿ ನನ್ನ ಮಗಂತ ವ್ಯವಹಾರ ಮಾಡೋದ ಏನು ಕಾಸು ಇಟ್ಬಿಟ್ರೆ ಅಡ್ಡದಿಟ್ಟು ಖರ್ಚು ಮಾಡಿಬಿಡೋದು ಖರ್ಚ ಏನು ಬೆಟ್ಟಕ್ಕೆ ಸೀರೆ ಉಡ್ಸಿ ಎನ್ಸ್ಕೊಳಕ್ಕದ ಹಾಂ ಇರೋದು ಮಾಡ್ಕೊಳ್ಳೋದು ಏನು ಇನ್ನೇನು ಸಾಮಾನು ತಂದು ಮಡಿಕೊಂಡಿವಿ ಇನ್ನು ದುಡ್ಡು ರೆಡಿ ಆಗೋದಲ್ಲ ತಟಪಟ್ನೆ ದಿನ ಚೆನ್ನಾಗ್ಬಿಟ್ಟಿದ್ರೆ ಮಾಡ್ಬೋದಾಗಿತ್ತು ದಿನ ಬೇರೆ ಚಂದಿಲ್ವಲ್ಲ ನಮ್ಮ ನಿಂಗೆ ಬುದ್ಧಿ ನಮ್ಮ ನಿಂಗೆ ಬುದ್ಧಿ ಸಾಮಾನ ಈಗ ತಂದು ಬಿಡಿಕೊಂಡಿದ್ದಲ್ಲ ನಿಂಗೆ ಕೆಲಸ ಇಲ್ವ ನಿನಗೆ ಅಲ್ಲಿ ಗಂಟ ನೀವೇ ಉಣ್ಕೊತಿದ್ರಿ ಹೋಗು ಅಯ್ಯ ಉಣ್ಣಾಕ್ ಬಿಟ್ಟನಪ್ಪ ಬೀಗ್ತೇನೆ ಅಂತವದಕ್ಕಲ್ಲ ಯಾರಿಗೆ ಬಿಟ್ಟನು ನಾನು ಕಾಸಿದ್ದಾಗ ತೆಗ್ದು ಮಡಿಕೊಳ್ಳೋದಂತ ತೆಗ್ದು ಮಡಿಕೊಂಡಿದ್ದಕ್ಕಲ್ಲ ನಿಂಗೆ ಬುದ್ಧಿ ಇಲ್ಲ ಕಣಮ್ಮ ಈಗ ತಗೊಬಂದು ಮಡಿಕೊಂಡ್ರಮ್ಮ ಸಾಮಾನ ಇನ್ನು ಚಿನ್ನ ಒಡವೆಯಮ್ಮ ಇಲ್ಲ ಬಟ್ಟೆ ಬರೆಯಮ್ಮ ಸಾಮಾನು ತಂದು ಮಡಿಕೊಂಡು ಕೂತಿದ್ದಿಲ್ಲ ನೀನು ಅಯ್ಯೋ ಎಲ್ಲರೂ ಅಂತಾರ ನಮ್ಮ ಮನೇಲಿ ಕಣಪ್ಪ ನಿಗಂತೂ ಬುದ್ಧಿ ಇಲ್ಲ ಬಿಡವ ನಾನೇನು ಮಾಡಲ್ಲ ಅಮ್ಮನೆ ಬೆಂಡೆ ತಗೊಡ್ಕೊತು ಬಾ ಸಾಮಾನು ತಗೊಬಾರ್ದು ಅಂತ ಹೋದೆ ಅಯ್ಯ ಬಿಡು ಅದಕ್ಕೆ ಉಣ್ಣೋರೇ ಇಲ್ವಾ ನಾವು ಅಂಗಡಿದಾಗ ಸಾಮಾನು ತಗೊತಿರ್ತಿಲ್ವಾ ಆ ದುಡ್ಡೆ ಮಡಿಕೊಳ್ಳೋದು ಸಾಮಾನು ತಂದಿರೋ ಸಾಮಾನು ಉಣ್ಣೋದು ಅಷ್ಟೇ ಮದುವೆ ತನಕ ತಗೊಂಬರೋದು ಇನ್ನೇನು ಮಾಡಿ ಸರಿ ಹೆಂಗೋ ಮಾಡುವಂತೆ ದುಡ್ಡು ಎಷ್ಟಿದ್ದದಪ್ಪ ಒಂದು ಲಕ್ಷ ಅದೇ ಒಂದು ಲಕ್ಷ ಅದೇ ಹುಡುಗು ಯಾವ ಮೂಲೆ ಕದದ್ಲ ಇದು ಯಾವ ಮೂಲೆ ಕದದ ಒಂದು ಲಕ್ಷ ಹೂವ ಬೇರೆಯವ್ರು ಹೇಳಿನ ಕತೆ ಅವ್ರಿಗೂ ಒಂದು ಲಕ್ಷಕ್ಕೆ ಹೇಳಿನ ಕತೆ ನಮ್ಮದೇ ಹೆಚ್ಚು ಕಡಿಮೆ 5 ಲಕ್ಷ ರೂಪಾಯಿ ಆಗ್ಬಿಡ್ತದೆ ಕಣವ ಕರ್ನಾಟಕ ಸೇರಿಸ್ಕೊಂಡ್ರೆ ಮರಿಗಿರಿ ಅಲ್ವೇ ಆಗ್ಲಿ ತಕ ಕೊನೆ ಮಾಡ್ತಿರೋದು ನಾನವ್ರನ್ನೆಲ್ಲ ಕರಿಬೇಕು ಒಬ್ಬರು ಬಿಡ್ಬೇಡಿಸೋದು ಎಲ್ಲರೂ ಮದುವೆ ಕರೆದು ಅಚ್ಚುಕಟ್ಟ ಮಾಡಬೇಕು ಕರಿಬೇಕು ಕರೆದ್ರೆ ಏನು ಮಾಡಿರಿ ಬಿಟ್ಟಿ ಕತ್ತೆಗಳವೆ ಗೇಯ್ತವೆ ಬಿಟ್ಟಿ ಕತ್ತೆಗಳವೆ ಮನೇಲಿ ಬೇಯಿಸ್ತವೆ ಇನ್ನೇನು ಕರಿದನೆ ಏನು ಮಾಡಿರಿ ಕರಿತಿದ್ದೀರಿ ಎಲ್ಲ ಯಾವಾರ ಹೊತ್ಕೊಂಡು ಇವನು ಮೆಡವರ್ಕೆ ಮಾಡ್ಕೊಂಡು ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಕೊತಾನೆ ನಮ್ಮ ಗಂಡಿರು ಜೀತ ಮಾಡ್ಕೊಂಡು ನಮ್ಮ ಸಾಯಿಸ್ಕೊಂಡು ಸಾಯ್ತಾರೆ ಅಷ್ಟೇ ಕರಿದ್ರೆ ಏನು ಮಾಡಿರವ ಕರೀರಿ ಊರವ್ರನ್ನೆಲ್ಲ ಕರೀರಿ ಒಟ್ಟು ಸೈ ಅನ್ಸ್ಕೊಳ್ಳಿ ನಾವೇ ಹಂಗಾರೆ ಸಾಯ್ತೀವಿ ನೀನು ನಮ್ಮ ಸಾಯಿಸೋಕೆ ಹುಟ್ಟೋರೆ ತಗೋರಿ ಎಲ್ಲವ ಹೊತ್ತಿಗೆ ಚೆನ್ನಾಗಿರೋ ಸೀರೆ ತಗೊಟ್ಬಿಡವ ನೀನು ಸೀರೆ ಬೇಡ ಏನು ಬೇಡ ಕಣಪ್ಪ ನೀನು ಮಾಡ್ತಿದ್ರೆ ಸಾಲವ ಅವ್ನು ಸೀರೆ ಉಟ್ಕೊಂಡು ನಾವು ಸಾಲ ತೀರ್ಸ್ನೋರು ಅಷ್ಟು ಸಾಲವ ನಮ್ಗೆ ಸೀರೆನು ಬೇಡ ಏನು ಬೇಡ ಕಣಪ್ಪ ಅಯ್ಯ ನನಗೂ ಬೇಡ ತಗೋ ನಮ್ಮ ಹೋಗಿ ತಂದು ಕೊಟ್ಟಿದ್ದಾವೆ ದಾರಿ ಸೀರೆಗಳೇ ಬಿದ್ದವೆ ಅವನೇ ಉಟ್ಕೊಳಕ್ಕಾಗಿದೆ ಇವ್ನ ಕೈ ಬರೀ ಯಾವ ಸೀರೆ ತಗೊಳ್ಳೋದು ಆಮೇಲೆ ಸೀರೆಗೆ ತಂದು ಕೊಟ್ಬಿಟ್ಟು ನಿಮಗೆಲ್ಲ ಮಾಡೋಕ್ಕೆ ಸಾಲ ಮಾಡಿದ್ರೆ ನಮಗೆ ಏನು ಮಾಡೋದು ಏನು ಬೇಡ ಅದಕ್ಕೆ ಯಾವ್ದು ಹೋಗ್ತಾರ ಸೀರೆ ತಗೊಂಡು ಕರ್ಕೊಂಡೋಗಿ ಅವ್ರನ್ನ ಸಿಟಿಗೆ ಬಟ್ಟೆ ಗಿಟಗಳೆಲ್ಲ ತಗೊಂಡು ಬರಕ್ಕೆ ಕೇಳವ ನೀನು ಹೋಗೋ ಜೊತೆಗೆ ಸರಿ ನಮ್ಮ ಕದ ಹೋಯ್ತೀನಿ ತಗೋ ಮದುವೆ ಹತ್ರ ಆಗಲಿ ನಾವು ಕರ್ಕ ಹೋಯ್ತೀನಿ ಕತೆ ನೀನು ಅವ್ರು ಕರ್ಕೊಂಡು ಹೋದ್ರೆ ನಂಗೆ ಹೋದನ ಅಲ್ಲಪ್ಪ ಸರಿ ತಗೋ ದುಡ್ಡ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಹೇಳಿ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು.